ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು KSRTCಯಲ್ಲಿ ನಡೀತಾ ಇದೆ ಚಾಲಕ ಕಮ್ ನಿರ್ವಾಹಕ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಹಾಸನ್ ಟ್ರ್ಯಾಕಲ್ಲಿ ಈಗಾಗಲೇ 12/5/2025ರಿಂದ 17/5/2025ವರೆಗೆ ಯಾವ್ಯಾವ ಅಭ್ಯರ್ಥಿಗಳು ಡೇಟ್ ಮಿಸ್ ಮಾಡ್ಕೊಂಡಿದ್ರು. ಅಂಥ ಅಭ್ಯರ್ಥಿಗಳಿಗೆ ಈಗಾಗಲೇ ಒಂದು PDF ಲಿಸ್ಟ್ ಕೂಡ ಬಿಟ್ಟಿದ್ದಾರೆ, ಯಾವ್ಯಾವ ಡೇಟಿಗೆ ಬರಬೇಕು, ಯಾವ ಅಭ್ಯರ್ಥಿಗಳು ಬರಬೇಕು ಅಂತೇಳಿ. ಜೊತೆಗೆ ನಿಮಗೆಲ್ಲ SMS ಕೂಡ ಕಳಿಸಿರ್ತಾರೆ. ಅದೇ ರೀತಿ ನೋಡೋದಾದರೆ ದಿನಾಂಕ 12 ಮತ್ತು 13ರಂದು 200 ಅಭ್ಯರ್ಥಿಗಳನ್ನು ಚಾಲನಾ ಪರೀಕ್ಷೆ ಕರೆದಿದ್ದರು. ಎಷ್ಟು? 200 ಅಭ್ಯರ್ಥಿಗಳನ್ನ ಕರೆದಿದ್ದರು. ನೋಡ್ಬೋದು ನೀವು 12ನೇ ತಾರೀಕಿಗೆ ಕೇವಲ 78 ಅಭ್ಯರ್ಥಿಗಳು ಹಾಜರಾಗಿದ್ದಾರೆ. ಎಷ್ಟರಲ್ಲಿ 200 ಅಭ್ಯರ್ಥಿ ಕರೆದಿದ್ದರು. 200 ಅಭ್ಯರ್ಥಿಗಳಲ್ಲಿ ಬರೀ ಕೇವಲ 78 ಅಭ್ಯರ್ಥಿಗಳು ಹಾಜರಾಗಿದ್ದಾರೆ. ಈ 78ರಲ್ಲಿ ಬರೀ 26 ಅಭ್ಯರ್ಥಿಗಳು 40+ ಅಂಕ ತೊಗೊಂಡಿದ್ದಾರೆ. ಅಂದರೆ 40 ಮೇಲೆ ಅಂಕ ತೊಗೊಂಡಿದ್ದಾರೆ 26 ಅಭ್ಯರ್ಥಿಗಳು ಮಾತ್ರ, 78 ಅಭ್ಯರ್ಥಿಗಳು. ಅದೇ ರೀತಿ ನೋಡೋದಾದರೆ ನೆಕ್ಸ್ಟ್ 14ನೇ ತಾರೀಕಿಗೆ 13ನೇ ತಾರೀಕಿಗೆ 13/5/2025ಕ್ಕೆ ಟೋಟಲ್ 200 ಅಭ್ಯರ್ಥಿಗಳನ್ನು ಕರೆದಿದ್ದರು. ಡೇಟ್ ಮಿಸ್ ಆಗಿದ್ದವರಿಗೆ PDF ಇಟ್ಟಿರಲ್ಲ, ಅದರ ಪ್ರಕಾರ 200 ಅಭ್ಯರ್ಥಿಗಳಿಗೆ ಕರೆದಿದ್ದರು. ಅದರಲ್ಲಿ ಹಾಜರಾದ ಅಭ್ಯರ್ಥಿಗಳು ಕೇವಲ 101 ಅಭ್ಯರ್ಥಿಗಳು ಹಾಜರಾಗಿದ್ದಾರೆ. 101 ಅಭ್ಯರ್ಥಿಗಳಲ್ಲಿ ಕೇವಲ 19 ಅಭ್ಯರ್ಥಿಗಳು ಮಾತ್ರ 40+ ಅಂಕ ತೊಗೊಂಡಿದ್ದಾರೆ. 19 ಅಭ್ಯರ್ಥಿಗಳು ಮಾತ್ರ 40+ ಅಂಕ ತೊಗೊಂಡಿದ್ದಾರೆ. ನೋಡ್ಬೋದು ನೀವು ಇಲ್ಲಿ. ನೋಡಿ ಸ್ನೇಹಿತರೆ, ಈಗ ಡೇಟ್ ಮಿಸ್ ಆಗಿದ್ದ ಅಭ್ಯರ್ಥಿಗಳು ಏನಕ್ಕೆ ಅವರು ಡೇಟ್ ಮಿಸ್ ಮಾಡ್ಕೊಂಡಿದ್ದಾರೆ ಅಂದರೆ, ಅವರು ಚಾಲನೆಯಲ್ಲಿ ಡ್ರೈವಿಂಗಲ್ಲಿ ಸ್ವಲ್ಪ ಭಯ ಜಾಸ್ತಿ ಇದೆ. ಹೀಗಾಗಿ ಅವರು ಚಾಲನಾ ಒಂದು ವೃತ್ತಿ ಪರೀಕ್ಷೆಯಲ್ಲಿ ಡೇಟ್ ಮಿಸ್ ಮಾಡ್ಕೊಂಡಿದ್ದಾರೆ. ಕೊನೆಯಲ್ಲಿ ನೋಡೋಣ ಅಂಥೇಳಿ ನೋಡ್ತಾ ಹೋಗ್ಬೋದು ನೀವು. ಹಾಗಾಗಿ ಅವರು ಒಂದು ಸಂಪೂರ್ಣವಾದ ಅಂಕ ಪಡೆಯೋದಕ್ಕೆ ಭಯ ಬೀಳ್ತಾಯಿದ್ದಾರೆ. ಹೀಗಾಗಿ ಹೆಚ್ಚಿನ ಒಂದು ರಿಸಲ್ಟು ಅಷ್ಟೇನು ಬರ್ತಾ ಇಲ್ಲ ಅನ್ಕೋತೀನಿ. ನೋಡೋದಾದರೆ ಇಲ್ಲಿ ಮೇನ್ ಏನಪ್ಪ ಅಂತಂದರೆ, ನಾನು ಹೇಳೋಕೆ ಹೊರಟಿದ್ದಿವಾಗ ನೋಡ್ಬೋದು ಇಲ್ಲಿ KSRTCಯಲ್ಲಿ ಈ 200 ಅಭ್ಯರ್ಥಿಗಳು ಕರೆದಿರಲ್ಲ, ಡೇಟ್ ಮಿಸ್ ಮಾಡ್ಕೊಂಡಿದ್ದವ್ರಿಗೆ 12ನೇ ತಾರೀಕಿಂದ 17ರವರೆಗೂ. 15ನೇ ತಾರೀಕಿಂದ 17 ಅಂದರೆ 3 ದಿನ, 15, 16 ಮತ್ತು 17. ನೋಡ್ಬೋದು ಇಲ್ಲಿ ದಿನಾಂಕ 15/4/2025ರಿಂದ 17/5/2025ವರೆಗೆ ಹೆಚ್ಚುವರಿ ಪಟ್ಟಿ. ಅಂದರೆ ಈ ಒಂದು 200 ಅಭ್ಯರ್ಥಿಗಳಿಗಿನ್ನು ಕರೆದ್ರೂ 100 ಅಭ್ಯರ್ಥಿಗಳು ಕೂಡ ಅಲ್ಲಿ ಹಾಜರಾಗ್ತಾ ಇಲ್ಲ. ಹೀಗಾಗಿ ಏನು ಮಾಡಿದ್ರೆ, ಇನ್ನು ಮತ್ತೆ ಹೆಚ್ಚುವರಿ ಅಭ್ಯರ್ಥಿಗಳನ್ನು ಕೂಡ ಕರೆದಿದ್ದಾರೆ. ಅಂದರೆ ಮತ್ತೆ ಪ್ರತಿದಿನ 50 ಅಭ್ಯರ್ಥಿಗಳನ್ನು ಆ್ಯಡ್ ಮಾಡ್ಕೊಂಡಿದ್ದಾರೆ. 15ನೇ ತಾರೀಕಿಂದ 15ನೇ ತಾರೀಕಿಗೆ 250 ಅಭ್ಯರ್ಥಿಗಳಿದ್ದಾರೆ. ಎಷ್ಟು ಜನ ಅಭ್ಯರ್ಥಿಗಳು ಹಾಜರಾಗ್ತಾರೆ ನೋಡೋಣ. ಈಗಾಗಲೇ ನಿಮಗೆ SMS ಕೂಡ ಬಂದಿರುತ್ತೆ. ಹೆಚ್ಚುವರಿ ಒಂದು ಅಭ್ಯರ್ಥಿಗಳು ಕರೆದಿದ್ದಾರಲ್ಲ, ನಿಮಗೆ ಬೈ ಚಾನ್ಸ್ ಏನಾದರೂ ನಿಮಗೆ SMS ಏನಾದರೂ ಬಂದಿಲ್ಲ ಅಂತಂದರೆ ಈ ಒಂದು ನೀವು ವಿಡಿಯೋ ನೋಡಿಕೊಂಡು ನೀವು ನಿಮ್ಮದೇನಾದರೂ ಹೆಸರಿದ್ದರೆ ನೀವು ಕೂಡ ಆ ಒಂದು ದಿನಾಂಕಕ್ಕೆ ಚಾಲನಾ ವೃತ್ತಿ ಪರೀಕ್ಷೆಗೆ ಹೋಗ್ಬೋದು. ಜೊತೆಗೆ ನಿಮ್ಮ ಫ್ರೆಂಡ್ಸ್ಗಳು ಯಾರಾದರೂ ಇದ್ದರೆ ಅವ್ರಿಗೆ ಕೂಡ ನೀವು ಕರಿಬೋದು. ಯಾಕಂದರೆ ಈಗಾಗಲೇ ಒಂದು 17 ತಾರೀಕಿನಲ್ಲಿ ಲಿಸ್ಟ್ ಬಿಟ್ಟಿದ್ದಾರೆ ಅಂತೇಳಿ ಅವರೆಲ್ಲರೂ ಲಾಂಗ್ ರೂಟಿಗೆ ಹೋಗಿದ್ರೆ ಮತ್ತು ತಿರ್ಗಿ ಅವ್ರಿಗೆ ತೊಂದರೆ ಆಗುತ್ತೆ. ಬೈ ಚಾನ್ಸ್ ಅವ್ರಿಗೆ ಗೊತ್ತಿಲ್ಲ ಅಂದರೆ ಅವ್ರಿಗೆ ಕೂಡ ಈ ಒಂದು ಮಾಹಿತಿನ ಶೇರ್ ಮಾಡಿ ಸ್ನೇಹಿತರೆ. ಜೊತೆಗೆ ನನ್ನ ಚಾನಲ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೋಡ್ಬೋದು ಸ್ನೇಹಿತರೆ. ಯಾಕಂದರೆ ಕೊನೆಯ ಒಂದು ಅವಕಾಶ ಇದಾದಮೇಲೆ ಯಾರಿಗೂ ಮತ್ತೆ ಅವಕಾಶ ಸಿಗೋದಿಲ್ಲ ಸ್ನೇಹಿತರೆ. ಹೀಗಾಗಿ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಮಾಹಿತಿನ ಶೇರ್ ಮಾಡಿ. ನೋಡ್ಬೋದು ಸ್ನೇಹಿತರೆ, ನಿಧಾನಕ್ಕೆ ನೋಡ್ಕೊಳ್ಳಿ. ನಿಮ್ಮ ಹೆಸರು ಇದರಲ್ಲಿದ್ದರೆ ನೀವು ಖಂಡಿತವಾಗ್ಲೂ ಆ ಒಂದು ದಿನಾಂಕಕ್ಕೆ ನೀವು ಚಾಲನಾ ವೃತ್ತಿ ಪರೀಕ್ಷೆಗೆ ಹೋಗಬೇಕಾಗುತ್ತೆ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ನೀವು ನೋಡಿ 50 ಏನಿದೆಯಲ್ಲ ಸೀರಿಯಲ್ ನಂಬರು. ನೋಡಿ ದಿನಾಂಕ 15ಕ್ಕೆ ಎಂಡ್ ಆಗುತ್ತೆ. ಅಂದರೆ ಒಂದು ದಿನಕ್ಕೆ 50 ಜನಕ್ಕೆ ಆ್ಯಡ್ ಮಾಡಿದ್ದಾರೆ ಸ್ನೇಹಿತರೆ. ನೋಡ್ಬೋದು 16ನೇ ತಾರೀಕಿಗೆ ಇದಾಗಿದ ಮೇಲೆ ಅವರೆಲ್ಲ ಟೋಟಲ್ ಮಾಡಿ ಕ್ಯಾಟಗಿರಿ ವೈಸ್ ಎಲ್ಲ ಲಿಸ್ಟ್ ರೆಡಿ ಮಾಡೋಕ್ಕೆ ಅವರಿಗೆ ಒಂದು 10 ದಿನ 15 ದಿನ ಟೈಮ್ ಆಗುತ್ತೆ. ಎಷ್ಟು ದಿನ ಟೈಮ್ ತೊಗೊಳ್ತಾರೆ ಅಂತ ಗೊತ್ತಿಲ್ಲ. ಕಾದು ನೋಡೋಣ ಯಾವ ಕಟ್ ಆಫ್ ಆಗ್ತಾರೆ ಅಂಥೇಳಿ. ನೋಡ್ಬೋದು ನೆಕ್ಸ್ಟು 100 ಸೀರಿಯಲ್ ನಂಬರ್ ಇದೆಯಲ್ವ. ನೋಡಿ ಇದು 16ಕ್ಕೆ ಎಂಡ್ ಆಗುತ್ತೆ. ಒಂದಿನಕ್ಕೆ ಮತ್ತೆ ತಿರ್ಗಿ 50 ಜನನ ಆ್ಯಡ್ ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಒಂದು ಮಾಹಿತಿ ತಿಳಿಸೋಕ್ಕೋಸ್ಕರ ನಿಮ್ಮನ್ನು ಕ್ವಿಕ್ಕಾಗಿ ಇದೊಂದು ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೋಡ್ಬೋದು ನೀವು ಇಲ್ಲಿ ನೆಕ್ಸ್ಟ್ 17ನೇ ತಾರೀಕಿಗೆ
ಟೋಟಲಾಗಿ 150 ಅಭ್ಯರ್ಥಿಗಳನ್ನು ಆ್ಯಡ್ ಮಾಡ್ಕೊಂಡಿದ್ದಾರೆ ಮತ್ತು ಅದನ್ನೇ 15ರಿಂದ 17 ಸೊ ನೋಡ್ಕೋಬೋದು ನೀವು ಇಲ್ಲಿ. ಸೊ ನೋಡ್ಬೋದು ಸ್ನೇಹಿತರೆ, ಟೋಟಲ್ಲು 150 ಅಭ್ಯರ್ಥಿಗಳನ್ನು ಆ್ಯಡ್ ಮಾಡ್ಕೊಂಡಿದ್ದಾರೆ. ಈ ಒಂದು ಹೆಚ್ಚುವರಿ ಲಿಸ್ಟ್ನ ಬಿಡುಗಡೆ ಮಾಡಿದ್ದಾರೆ. ಯಾರ್ಯಾರಿಗಿನ್ನೂ SMS ಬಂದಿಲ್ವೋ ಅಂಥ ಅಭ್ಯರ್ಥಿಗಳು ನಿಮ್ಮ ಹೆಸರಿದ್ದರೆ ನೀವು ನಿಮ್ಮ ಕರೆಪತ್ರನ ಡೌನ್ಲೋಡ್ ಮಾಡಿಕೊಂಡು ನೀವು ಒಂದು ಚಾಲನವರ್ತಿ ಪರೀಕ್ಷೆಗೆ ಹಾಜರಾಗಿ ಒಳ್ಳೆಯ ಅಂಕಗಳನ್ನು ಪಡೀರಿ ಅಂತ ಹೇಳ್ತಾ. ಸೊ ನೋಡ್ಬೋದು ಅಷ್ಟೊಂದು ಹೆಚ್ಚನ್ನು ರಿಸಲ್ಟ್ ಕೂಡ ಬರ್ತಾಯಿಲ್ಲ ನಾನು ನೋಡಿದ ಹಾಗೆ. ಸೊ ಇದು ಆಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ಮಾಹಿತಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಖಂಡಿತವಾಗಲೂ ಕಮೆಂಟಲ್ಲಿ ಕೇಳ್ಬೋದು ಅಂತ ಹೇಳುತ್ತಾ ಮತ್ತೆ ಸಿಗೋಣ ಸ್ನೇಹಿತರೆ ಮುಂದಿನ ಒಂದು ವಿಡಿಯೋದಲ್ಲಿ. ಧನ್ಯವಾದಗಳು.